ಇದು ರೇಡಿಯೋ ಸಿಟಿ ಒರಿಜಿನಲ್ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್. ಭಾರತದ ಸಾವಿರಾರು ಜನರಿಗೆ ಬರೋಬ್ಬರಿ 158 ಕೋಟಿ ರೂಪಾಯಿ ವಂಚಿಸಿದೆ ಅನ್ನೋ ಶಾಕಿಂಗ್ ವಿಚಾರ ಬಯಲಾಯಿತು. ಇದುವರೆಗೂ ಈ ಗ್ಯಾಂಗ್ನ ವಿರುದ್ಧ ಬೆಂಗಳೂರಿನಲ್ಲಿ 135 ಕೇಸ್ ದಾಖಲಾಗಿದ್ರೆ ಕರ್ನಾಟಕ ಸೇರಿದಂತೆ 28 ರಾಜ್ಯಗಳಲ್ಲಿ ಒಟ್ಟು 2143 ಕೇಸ್ಗಳು ಗೊತ್ತಾಗಿದೆ. 62 ಲಕ್ಷ ರೂಪಾಯಿ ಹಣವನ್ನ ಸೀಸ್ ಮಾಡಿದ್ದಾರೆ. ನೀವೇನೇ ಹೇಳಿ, ಟೆಕ್ನಾಲಜಿ ಬೆಳೆದಂತೆ ಟೆಕ್ನಾಲಜಿ ಬಳಸಿಕೊಂಡು ವಂಚನೆ ಮಾಡೋ ಗ್ಯಾಂಗ್ಗಳು ಹೆಚ್ಚಾಗಿವೆ. ಹೀಗೆ ನಮ್ಮ ಬ್ಯುಸಿ ಬೆಂಗಳೂರಿನಲ್ಲಿ ಆವತ್ತೊಂದಿನ ನಡೆದ ಘಟನೆ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ನೀವ್ಯಾಕೆ ಹುಷಾರಾಗಿರ್ಬೇಕು ಅನ್ನೋದನ್ನ ಕೇಳಲೇಬೇಕು. ಶುರು ಮಾಡ್ತೀನಿ ಇವತ್ತಿನ ಸಂಚಿಕೆ ರೇಡಿಯೋ ಸಿಟಿ ಒರಿಜಿನಲ್ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್. ಅಂದು 2013 ಆಗಸ್ಟ್ 18 ಬೆಂಗಳೂರಿನ ವಿದ್ಯಾರಣ್ಯಪುರಂನಲ್ಲಿ ವಾಸವಿದ್ದ ಗೃಹಿಣಿಯೊಬ್ಬರು ಎಂದಿನಂತೆ ತಮ್ಮ ಕೆಲಸ ಮಾಡಿಕೊಂಡು ಮೊಬೈಲ್ ನೋಡ್ತಾ ಇದ್ರು. ಅದೇ ಟೈಮ್ಗೆ 243893863955 ನಂಬರ್ನಿಂದ ಗೃಹಿಣಿಯ ವಾಟ್ಸ್ಆಪ್ಗೆ ಒಂದು ಮೆಸೇಜ್ ರಿಸೀವ್ ಆಗುತ್ತೆ. ಇದ್ಯಾವುದಿದು ಕಂಪನಿ ನಂಬರ್ ಮೆಸೇಜ್ ಅಂತ ನೋಡಿದ್ರೆ ಅದರಲ್ಲಿ ಹಾಯ್, ದಿಸ್ ಇಸ್ ಆಯುಷಾ, HR ಫ್ರಮ್ ಟ್ರೇಡ್ ಸ್ಟೇಷನ್ ಕಂಪನಿ. ನಿಮಗೆ ವರ್ಕ್ ಫ್ರಮ್ ಹೋಮ್ ಆಫರ್ ಇದ್ದು ಗೂಗಲ್ನಲ್ಲಿ ನಾವು ಹೇಳಿದ ಕಂಪನಿಗಳಿಗೆ ರೇಟಿಂಗ್ ಕೊಡ್ತಾ ಇದ್ರೆ ದಿನಕ್ಕೆ 5,000ದಿಂದ 10,000 ರೂಪಾಯಿ ಸಂಪಾದಿಸಬಹುದು ಅನ್ನೋ ಮೆಸೇಜ್ ಇರುತ್ತೆ. ಇದನ್ನು ನೋಡಿದ ಆ ಗೃಹಿಣಿ ಹೇಗೋ ಮನೇಲಿ ಫ್ರೀಯಾಗೇ ಇರ್ತೀನಿ, ಪಾರ್ಟ್ ಟೈಮ್ ಜಾಬ್ಗೆ ಟ್ರೈ ಮಾಡೋಣ ಅಂತ ಆಗಂತುಕ ಮಹಿಳೆ ಜೊತೆ ಚಾಟಿಂಗ್ ಶುರು ಮಾಡ್ತಾರೆ. ಮುಂದೆ ಆ ಗೃಹಿಣಿಯನ್ನ ಆಯುಷಾ ಅನ್ನೋ ಅಪರಿಚಿತ ಮಹಿಳೆ ಟೆಲಿಗ್ರಾಮ್ನ ಒಂದು ಗ್ರೂಪ್ಗೆ ಜಾಯಿನ್ ಮಾಡಿಸ್ತಾಳೆ. ಅಲ್ಲಿ ಗೃಹಿಣಿಗೆ ಮತ್ತೊಂದು ಆಫರ್ ಬರುತ್ತೆ. ಅದೇನು ಅಂದ್ರೆ, ನಾವು ಕೊಡೋ 3 ಟಾಸ್ಕ್ ಮುಗಿಸಿದ್ರೆ ಒಂದು ಇನ್ವೆಸ್ಟ್ಮೆಂಟ್ ಟಾಸ್ಕ್ ಇರುತ್ತೆ ಅಂತ. ಇದಕ್ಕೂ ಓಕೆ ಅಂದ ಗೃಹಿಣಿ ಯಾವುದಕ್ಕೂ ಇರ್ಲಿ ಅಂತ ಟೆಲಿಗ್ರಾಮ್ ಗ್ರೂಪ್ನಲ್ಲಿದ್ದ ಇನ್ನೊಬ್ಬ ಅಪರಿಚಿತ ವ್ಯಕ್ತಿಯನ್ನ ಈ ಗ್ರೂಪ್ ಬಗ್ಗೆ, ಆಫರ್ ಬಗ್ಗೆ ವಿಚಾರಿಸ್ತಾರೆ. ಆ ಕಡೆಯಿಂದ ಇದ್ದ ವ್ಯಕ್ತಿ ಮೇಡಮ್ ಹೇಳಿದಂತೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಬರುತ್ತೆ ಅಂತಾನೆ ಗೃಹಿಣಿಯನ್ನು ಪುಸಲಾಯಿಸ್ತಾನೆ. ಅಷ್ಟಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಿಸೋದಕ್ಕೆ ಮತ್ತೊಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿದ ಆ ಅಪರಿಚಿತ ಗೃಹಿಣಿಯನ್ನ ಆ ಗ್ರೂಪ್ಗೂ ಆಡ್ ಮಾಡಿ ಒಂದು ವೆಬ್ ಲಿಂಕ್ ಕಳಿಸ್ತಾರೆ. ಬಳಿಕ ಆ ಲಿಂಕ್ ಓಪನ್ ಮಾಡಿದ ಗೃಹಿಣಿ ಕಂಪನಿ ವೆಬ್ಸೈಟ್ನಲ್ಲಿ ಅಮೌಂಟ್ ಇನ್ವೆಸ್ಟ್ಮೆಂಟ್ ಪ್ರಾಸೆಸ್ ಶುರು ಮಾಡ್ತಾರೆ. ಆಗಂತುಕರ ಮಾತನ್ನೆಲ್ಲ ನಂಬಿದ ಗೃಹಿಣಿ ಮೊದಲು 1,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಇದಕ್ಕೆ ತಕ್ಕಂತೆ ಬಡ್ಡಿ ಸಮೇತ 1,500 ರೂಪಾಯಿ ವಾಪಸ್ ಬಂದಾಗ ಡ್ರಾ ಮಾಡ್ಕೋತಾರೆ. ಆದ್ರೆ ಇನ್ನೂ ಹೆಚ್ಚಿನ ಹಣ ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚೆಚ್ಚು ಹಣ ಬರುತ್ತೆ ಅನ್ನೋ ಸೈಬರ್ ಕಳ್ಳರ ಮಾತನ್ನ ನಂಬಿದ ಗೃಹಿಣಿ ಸೈಬರ್ ಕಳ್ಳರು ಹೇಳಿದ 15 ಬ್ಯಾಂಕ್ ಅಕೌಂಟ್ಗೆ ಸ್ಟೆಪ್ ಬೈ ಸ್ಟೆಪ್ 18 ಲಕ್ಷಕ್ಕೂ ಹೆಚ್ಚು ಹಣ ಹಾಕ್ತಾರೆ. ಆದ್ರೆ ಈ ಹಣಕ್ಕೆ ಬಡ್ಡಿ ಇರ್ಲಿ, ಅಸಲು ಕೂಡ ವಾಪಸ್ ಬರಲ್ಲ. ಕೊನೆಗೆ ಇನ್ವೆಸ್ಟ್ಮೆಂಟ್ ಆಪ್ ಇನ್ಆಕ್ಟಿವ್ ಅಂದ್ರೆ ಮಾಯ ಆಗುತ್ತೆ. ಇದರಿಂದ ಗೃಹಿಣಿ ದಿಕ್ಕು ತೋಚದೆ ಸೈಬರ್ ಪೊಲೀಸ್ ಠಾಣೆಗೆ ಬಂದು ಆಗಿದ್ದನ್ನೆಲ್ಲ ಹೇಳ್ಕೊಂಡು ಕಣ್ಣೀರಿಡ್ತಾ ಕಂಪ್ಲೇಂಟ್ ಕೊಡ್ತಾರೆ. ತಂತ್ರಜ್ಞಾನ ಬೆಳೆದಂತೆಲ್ಲ ಆಧುನಿಕ ಯುಗದಲ್ಲಿ ನಾವು ಒಂದಿಲ್ಲ ಒಂದು ವಿಧದಲ್ಲಿ ಬೇರೆ ಬೇರೆ ರೀತಿಯ ಡಿಜಿಟಲ್ ಸಾಧನ ಸಲಕರಣೆಗಳನ್ನು ಉಪಯೋಗ ಮಾಡ್ತೇವೆ. ಎಷ್ಟರ ಮಟ್ಟಿಗೆ ಇವು ನಮಗೆ ಉಪಯೋಗಕರವಾಗಿದ್ದವೋ ಅಷ್ಟೇ ಇವುಗಳಿಂದ ಹಾನಿ ಅಥವಾ ದುರಂತವೂ ಕೂಡ ಆಗ್ತಕ್ಕಂತಹ ಸಂದರ್ಭ ಸನ್ನಿವೇಶ ಬರ್ತದೆ. ಒಂದ್ ಕಡೆ ಸೈಬರ್ ವಂಚಕರ ಜಾಲಕ್ಕೆ ಸಿಲುಕಿ ಗೃಹಿಣಿ 18 ಲಕ್ಷಕ್ಕೂ ಹೆಚ್ಚು ಹಣ ಕಳ್ಕೊಂಡು ಕಂಗಾಲಾಗಿದ್ರೆ, ಮತ್ತೊಂದ್ ಕಡೆ ಸಿಟಿ ಸೈಬರ್ ಕ್ರೈಮ್ ಸ್ಟೇಷನ್ ಪೊಲೀಸರು ಕಿಲಾಡಿ ಕಳ್ಳರ ಬೆನ್ನು ಹತ್ತಾರೆ. ಕಳೆದ 4 ತಿಂಗಳಿಂದ ಈ ಕೇಸ್ನ ಇನ್ವೆಸ್ಟಿಗೇಷನ್ ನಡೆಸಿದ್ದ ಸೈಬರ್ ಪೊಲೀಸರು ಬೆಂಗಳೂರಿನ 2, ಹೈದರಾಬಾದ್ನ 3, ಮುಂಬೈನ 4 ಜನರನ್ನ ಅರೆಸ್ಟ್ ಮಾಡಿದ್ದು ಎಸ್ಕೇಪ್ ಆಗಿರೋ ಮತ್ತಿಬ್ಬರಿಗೆ ಹುಡುಕಾಡ್ತಾ ಇದ್ದಾರೆ. ಇನ್ನು ಪೊಲೀಸರು ಈ ಕಿಲಾಡಿಗಳನ್ನ ಪತ್ತೆ ಹಚ್ಚಿರೋ ರೀತಿ, ತನಿಖೆ ವೇಳೆ ಬಯಲಾದ ವಿಚಾರಗಳು ರೋಚಕವಾಗಿದೆ. ಗೃಹಿಣಿ ಕೊಟ್ಟ ಕಂಪ್ಲೇಂಟ್ ಮೇಲೆ ಇನ್ವೆಸ್ಟಿಗೇಷನ್ಗೆ ಇಳಿದ ಸೈಬರ್ ಪೊಲೀಸರು ಮೊದಲಿಗೆ ಹಣ ಟ್ರಾನ್ಸ್ಫರ್ ಆಗಿದ್ದ ಖಾತೆಗಳ ಜಾಡು ಹಿಡಿದಿದ್ರು. ಈ ವೇಳೆ 15 ಬ್ಯಾಂಕ್ ಅಕೌಂಟ್ಗಳ ಮಾಹಿತಿ ಸಂಗ್ರಹಿಸಿದ ಖಾಕಿ ಟೀಮ್ಗೆ ಸೈಬರ್ ವಂಚಕರು ಹೈದರಾಬಾದ್ನಲ್ಲಿ ಯಾರ್ಯಾರತ್ತೋ ಹೆಸರಿನಲ್ಲಿ ಸಿಮ್ ಕಾರ್ಡ್ ಪರ್ಚೇಸ್ ಮಾಡಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿರೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಆ ದಾಖಲೆಗಳು ಹೈದರಾಬಾದ್ನಿಂದ ಮುಂಬೈಗೆ ಬಸ್ನಲ್ಲಿ, ಮುಂಬೈನಿಂದ ದುಬೈಗೆ ಫ್ಲೈಟ್ನಲ್ಲಿ, ಹಡಗಿನಲ್ಲಿ ಹೋಗಿದ್ದು ದುಬೈನಲ್ಲೇ ಇರೋ ಮಾಸ್ಟರ್ ಮೈಂಡ್ಗಳು ಈ ಡಾಕ್ಯುಮೆಂಟ್ಸ್ನೆಲ್ಲ ಬಳಸಿಕೊಂಡು ಭಾರತದ ಸಾವಿರಾರು ಜನರಿಗೆ ಬರೋಬ್ಬರಿ 158 ಕೋಟಿ ರೂಪಾಯಿ ವಂಚಿಸಿದೆ ಅನ್ನೋ ಶಾಕಿಂಗ್ ವಿಚಾರ ಬಯಲಾಯಿತು. ನಿಜ,
ಬೆಂಗಳೂರಿನಲ್ಲಿ ಕೇವಲ ಒಬ್ಬ ಗೃಹಿಣಿಗೆ ಮಾತ್ರ ಅಲ್ಲ, ಇಂಡಿಯಾದ ಸಾವಿರಾರು ಜನರಿಗೆ ಈ ಗ್ಯಾಂಗ್ ಇದೇ ರೀತಿ ವಂಚನೆ ಮಾಡಿದೆ. ಇದುವರೆಗೂ ಈ ಗ್ಯಾಂಗ್ನ ವಿರುದ್ಧ ಬೆಂಗಳೂರಿನಲ್ಲಿ 135 ಕೇಸ್ ದಾಖಲಾಗಿದ್ರೆ, ಕರ್ನಾಟಕ ಸೇರಿದಂತೆ 28 ರಾಜ್ಯಗಳಲ್ಲಿ ಒಟ್ಟು 2143 ಕೇಸ್ಗಳು ಬುಕ್ ಆಗಿದೆ. ಇದಕ್ಕಾಗಿ ಸೈಬರ್ ಕಳ್ಳರು 30 ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿಕೊಂಡಿದ್ರಂತೆ. ಸದ್ಯ 9 ಆರೋಪಿಗಳನ್ನು ಬಂಧಿಸಿದ್ದ ಪೊಲೀಸರು ಒಂದಷ್ಟು ಬ್ಯಾಂಕ್ಗಳಲ್ಲಿ ಇಟ್ಟಿದ್ದ 62 ಲಕ್ಷ ರೂಪಾಯಿ ಹಣವನ್ನು ಸೀಸ್ ಮಾಡಿದ್ದಾರೆ. ಸಣ್ಣ ಪುಟ್ಟ ದುಡ್ಡಿಗೆ ದೊಡ್ಡ ಮೊತ್ತದ ಎರಡು ಪಟ್ಟು ಆಗ್ತದೆ, 3 ಪಟ್ಟು ಆಗ್ತದೆ ಅಂತೇಳಿ ಈ ರೀತಿ ಯಾರು ದೊಡ್ಡ ಮಾತುಗಳನ್ನು ಹೇಳ್ತಾರೆ ಅಂಥದ್ದನ್ನು ನೇರವಾಗಿ ನಂಬಲಿಕ್ಕೆ ಹೋಗಬೇಡಿ. ಒಂದು ಒಳ್ಳೆಯ ಅಂಶ ಅಂದರೆ ಜನ ಮುಂದೆ ಬಂದು ಈ ವಿಷಯಗಳ ಬಗ್ಗೆ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಆ ರೀತಿ ಕಂಪ್ಲೇಂಟ್ಗಳು ಬಂದಾಗ ಅದನ್ನು ಸರಳೀಕೃತಗೊಳಿಸಲಿಕ್ಕಾಗಿ ಸರ್ಕಾರದಿಂದಲೂ ಕೂಡ ಕೆಲವೊಂದು ಯೋಜನೆಗಳನ್ನು ಕೈಗೊಳ್ಳಲಾಗಿದೆ. ನಿಮಗೆ ಯಾವುದೇ ರೀತಿಯಲ್ಲಿ ನೀವು ಸೈಬರ್ ವಂಚನೆಗೆ ಒಳಗಾಗಿದ್ದೀರಿ ಅಂತಕ್ಕಂಥದ್ದು ನಿಮಗೆ ಗಮನಕ್ಕೆ ಬಂದ ಕೂಡಲೇ ಕಾಲ ವಿಳಂಬ ಮಾಡದೇನೆ ತುರಂತವಾಗಿ ನೀವು ಈ 1930ಗೆ ಕರೆ ಮಾಡಿ ಅವರು ಯಾವ ಬ್ಯಾಂಕಿಗೆ ನೀವು ಹಣವನ್ನು ಹಾಕಿದ್ದೀರಿ ಅಂತಕ್ಕಂಥ ಮಾಹಿತಿಗಳನ್ನು ಕೊಟ್ಟರೆ ನಾವು 1930ದಿಂದ ಆ ಬ್ಯಾಂಕ್ನಲ್ಲಿ ಸಂಪರ್ಕ ಮಾಡಿ ಆ ಅಕೌಂಟನ್ನು ಫ್ರೀಸ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹಾಗೆ ಈ ಸೈಬರ್ ಕ್ರೈಮ್ ಜಾಲದ ಮಾಸ್ಟರ್ ಮೈಂಡ್ಗಳ ಹುಡುಕಾಟವೂ ಮುಂದುವರೆದಿದೆ. ನೀವೇನೇ ಹೇಳಿ, ಟೆಕ್ನಾಲಜಿ ಬೆಳೆದಂತೆ ಟೆಕ್ನಾಲಜಿ ಬಳಸಿಕೊಂಡು ವಂಚನೆ ಮಾಡೋ ಗ್ಯಾಂಗ್ಗಳು ಹೆಚ್ಚಾಗಿವೆ. ನಮ್ಮ ಬೆಂಗಳೂರು ಜನ ಕೂಡ ಪ್ರತಿದಿನ ಇಂಥ ಜಾಲಕ್ಕೆ ಬಿದ್ದು ಲಕ್ಷಾಂತರ ರೂಪಾಯಿ ಕಳ್ಕೊತಾ ಇದ್ದಾರೆ. ರಾಜಧಾನಿ ಪೊಲೀಸರು ಈ ಸೈಬರ್ ಕ್ರೈಮ್ಗಳ ಬಗ್ಗೆ ಹೆಚ್ಚೆಚ್ಚು ಜಾಗೃತಿ ಮೂಡಿಸ್ತಾ ಇದ್ದು, ಇನ್ನಾದರೂ ಬೆಂಗಳೂರಿಗರು ಇಂಥ ಸೈಬರ್ ಕ್ರೈಮ್ ಜಾಲಗಳಿಂದ ಹುಷಾರಾಗಿರಬೇಕು. ಇಂಥ ಟೈಮಲ್ಲಿ ನಾವು ಹೇಳೋದು ಇಷ್ಟೇ, ಹುಷಾರ್ ಬೆಂಗಳೂರು. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ. ಇದು ರೇಡಿಯೋ ಸಿಟಿ ಒರಿಜಿನಲ್ ಹುಷಾರ್ ಬೆಂಗಳೂರು ಇನ್ ಅಸೋಸಿಯೇಷನ್ ವಿತ್ ಬೆಂಗಳೂರು ಸಿಟಿ ಪೊಲೀಸ್.